ಅದು ಮುಗಿಸಿದ್ರೆ 12 ಮುಗಿದು 13 ಶುರುವಾಗುತ್ತೆ. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾ ಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃ ಪದಿ. ನ ಚ ಸಂಸಾರಿ ದೇವಾನಾಂ ಕಾಲೇ ಯತ್ತಾಪರಾಯಿಮೇ ಸೂತ್ರೇ. ಹಿಂದೇನು ಬಂತು? ಅಕ್ಷರಧಿಯ ನ ತಾವತಾ ವಿರೋಧೋಸ್ತಿ ನಿರ್ದೋಷತ್ವಾ ಸಮಸ್ತಶಃ ಆಭಾಸತ್ವಾತ್ ತವರಾ ಸರ್ವಶಃ ಅವರಾಣಾಂ ಸರ್ವೇಪಿ ಗುಣಾ ಸರ್ವಾ ಕ್ರಿಯಾಪಿ ನಿಯಮೇನೈವ ಪೂರ್ವೇಷಾಂ ಸುಪ್ರಸಾದ ನಿಬಂಧನಾಃ. ಚಿಕ್ಕವರಿಗ ಎಲ್ಲ ಗುಣ ಮೊದಲಾದ ಪ್ರತಿಯೊಂದು ಕೂಡ ದೊಡ್ಡವರ ಅಧೀನ ಅಂತ ಹೇಳಿದ್ದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈರ್ಷ್ಯಾದಿಗಳನ್ನು ಬಿಡಬೇಕು ಅಂತ ಹೇಳಿದರು. ನಚ ಸಂಸಾರಿ ದೇವಾನಾಂ ಕಾಲೇ ಯತ್ತಾಪರ ಇಮೆ ಸೂತ್ರೆ ಅಂದರೆ ಯಾವುದೋ ಒಂದು ಕಾಲಕ್ಕೆ, ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ ಇದು, ಮೋಕ್ಷದಲ್ಲೂ ಕೂಡ ಹಾಗೇನೆ. ನಮಗಿಂತ ದೊಡ್ಡವರು ದೊಡ್ಡವರೇ, ಚಿಕ್ಕವರು ಚಿಕ್ಕವರೇ. ಆದ್ದರಿಂದ ಯಾವುದೋ ಒಂದು ಕಾಲಕ್ಕೆ ಲಿಮಿಟ್ ಮಾಡಿದ್ದಲ್ಲ ಇದು. ಆರಬ್ಧ ಮಾತ್ರಸ್ಯ ಭೋಗೇನ ಇವಕ್ಷವೋ ಧ್ರುವಃ ಅನಾರಬ್ಧಸ್ಯ ಭೋಗೇನ ತ್ವಿತರೇ ಇತಿ ಚೋದಿತಃ. ಪ್ರಾರಬ್ಧ ಮಾತ್ರಸ್ಯ ಭೋಗೇನೈವ ಕ್ಷಯೋ ಧ್ರುವಃ. ಆರಬ್ಧ ಅಂದರೆ ಪ್ರಾರಬ್ಧ ಅಂತ ಅರ್ಥ. ಪ್ರಾರಬ್ಧ ಕರ್ಮಕ್ಕೆ ಭೋಗದಿಂದನೇ ಕ್ಷಯ ಹೊರತು ಬೇರೆ ದಾರಿ ಅನುಭವಿಸೇ ತೀರಬೇಕು. ಉಳಿದು ಮಾತ್ರ ಏನಾಗುತ್ತವೋ ಅಪ್ರೋಷ ಜ್ಞಾನ ಬರ್ತಿರ್ಲಿಕ್ಕೇ ಹಿಂದಿನ ಸುಟ್ಟು ಹೋಗುತ್ತೆ, ಮುಂದಿನದಕ್ಕೆ ಲೇಪ ಇಲ್ಲ. ಪುನರುಕ್ತೇನ ತೇನೈತೆ ಉಕ್ತಾರ್ಥೇ ಇತಿ ನಿಶ್ಚಯ. ಈ ಪುನರುಕ್ತಿ ಕಾರಣ ಇಷ್ಟೇ ಹೊರತು ಬೇರೆ ದೃಷ್ಟಿ ಅಲ್ಲ. ಇಷ್ಟಾದ ಮೇಲೆ ಯದಾಮನನಾತ್ ಇದು ತಾರತಮ್ಯ ಹೇಳ್ತಕ್ಕಂಥ ಶ್ಲೋಕಗಳು. ಚಿಕಾರ್ಯರೇ ಬರೆದ ತಾರತಮ್ಯ, ಆಚಾರ್ಯರೇ ಬರೆದಂತಹ ತಾರತಮ್ಯದ ವಿಸ್ತಾರ ಇದಿಷ್ಟು ಕೂಡ. ಯಾರ್ಯಾರು ಅಂತ ಹೇಳಿದರೆ ಲೋಯೆಸ್ಟಿಂದ ಶುರು ಮಾಡ್ತಾರೆ. ಉಷಾ ಸ್ವಾಹ ಚ ಪರ್ಜನ್ಯ. ಹಿಂದೇನು ಮಾತು ಬಂತು? ನಮಗಿಂತ ದೊಡ್ಡವರೆಲ್ಲ ನಮಗೆ ನಿಯಾಮಕರು ಎಲ್ಲ ದೃಷ್ಟಿ ಅಂತ ಹೇಳಿದಾಗ ದೊಡ್ಡವರು ಹೇಗೆ ಅಂತ ಹೇಳಿದರೆ ಲಿಸ್ಟ್ ಕೊಟ್ಬಿಡ್ತಾರೆ. ಉಷಾ ಸ್ವಾಹ ಚ ಪರ್ಜನ್ಯೋ ಮಿತ್ರೋ ಅಗ್ನಿ ವರುಣೋ ವಿಧು ಪ್ರಭೋ ಅನಿರುದ್ಧ ಇಂದ್ರೋ ಮೇ ರುದ್ರೋ ವಾಣಿ ಚ ಮಾರುತಃ ಉತ್ತರೋತ್ತರತಸ್ತ್ವೇತೆ ಗುಣೈ ಸರ್ವೈಶ್ಚ ಮುಕ್ತಿಗಾಹ. ಉಷಾ ಸ್ವಾಹ ಪರ್ಜನ್ಯ, ಮಿತ್ರ ಅಂದರೆ ಸೂರ್ಯ, ಮಿತ್ರನಾಮಕ ಸೂರ್ಯ, ಈ ಸೂರ್ಯ ಅಲ್ಲ. ಅಗ್ನಿ ವರುಣ, ವಿಧು ಅಂದರೆ ಚಂದ್ರ, ಪ್ರವಹ ವಾಯು, ಅನಿರುದ್ಧ ಕಾಮಪುತ್ರ ಇಂದ್ರ, ಆಮೇಲೆ ಉಮಾ ರುದ್ರ. ಇಂದ್ರ ಅಂದರೆ ಕಾಮ, ಉಮಾ ಅಂದರೆ ಇವರು ವಾರಣಿ ಇವರು 3 ಜನ ಸೇರಿಬಿಡ್ತಾರೆ. ರುದ್ರದೇವರು ಶೇಷದೇವರು ಗರುಡದೇವರು, ವಾಣಿ ಅಂದರೆ ಭರತಿ, ಮಾರುತ ಅಂದರೆ ಬ್ರಹ್ಮದೇವರು. ಉತ್ತರೋತ್ತರ ತಸ್ವೇತೆ ಗುಣೈ ಸರ್ವೈಶ್ಚ ಮುಕ್ತಿ. ಇದು ಶಾರ್ಟ್ ತಾರತಮ್ಯ. ಇಷ್ಟು ಮುಖ್ಯವಾಗಿ ತಿಳ್ಕೋಬೇಕಾದ್ದು, ಯಾವಾಗಲೂ ಜ್ಞಾಪಕ ಇರಬೇಕಾದ ಕೆಲವು ಸ್ಪೆಷಲ್ಲಾಗಿ ಬಂದ ಕೆಲವು. ಹಾಂ ಹೌದು, ಆರೋಹಣ ಹೇಳಿದ್ದೆಲ್ಲ ಅದು ಹೇಳಿದಾಗ ಅಂಡರ್ಸ್ಟುಡ್ ಅಂತ ಅರ್ಥ. ಹೇಳಿದ್ನಲ್ಲ, ಇಲ್ಲಿಂದ ಹೋಗ್ಬೇಕಾದ್ರೆ ಚನ್ನಪಟ್ಟಣ ಶುರು, ರಾಮನಗರ ಶುರು ಮಾಡಿದ್ರೆ ಚನ್ನಪಟ್ಟಣ ಶುರು ಮಾಡ್ಬೋದು. ಶಾರ್ಟಾಗಿ ಹೇಳ್ತಾ ಇರೋದ್ರಿಂದ ಹೆಚ್ಚು ನಮಗೆ ಯಾವುದು ಕನ್ಸರ್ನ್ ಆಗಿ ಹೇಳಿಬಿಡ್ತಾರೆ. ಅದೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೆಳಗೆ ವಿಸ್ತಾರವಾಗಿ ಹೇಳ್ತಾರೆ ಇಮಿಡಿಯೇಟಾಗಿ. ಇದು ಬ್ರೀಫ್ ಎಲ್ಲ ಇಲ್ಲಿ ಹೇಳಿದ್ದು ಎಲ್ಲ ಹೇಳಿ ಕೊಟ್ಟಿದ್ದಾರೆ ಈಗಾಗಲೇ. ಮುಂದೆ ಅದೇ ಬರ್ತಿರೋದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರಿಗೆ. ಅಶ್ವಿನೋರ್ ಭಾರ್ಯ, ಸ್ವಾಹ ಅಗ್ನಿ ಭಾರ್ಯ, ಪರ್ಜನ್ಯ ಮಿತ್ರ ಆದಿತ್ಯವು, ಪ್ರವಾಹ ಮರುತ್, ಅನಿರುದ್ಧ ಕಾಮಸುತಃ, ಇವೆಲ್ಲ ಹೇಳಿದ್ದಾರೆ. ಬಂದು ಡೀಟೇಲ್ಸ್. ಸೂರ್ಯ ಧರ್ಮವು ಯಥಾ ಸೋಮೋ ಮರುದ್, ಇವೆಲ್ಲ ಇಷ್ಟು ಹೇಳಿಬಿಟ್ರೆ ಶಾರ್ಟಾಗಿ. ಎಷ್ಟೊಂದು ಜನ ಇದ್ದಾರಲ್ಲ ಅಂದರೆ ಇಷ್ಟರೊಳಗೆ ಹೇಗೆ ಸೇರ್ಸಕ್ಕೆ ಬರುತ್ತೆ ತೋರಿಸ್ತಾರೆ. ಇಷ್ಟರೊಳಗೆ ಏನಿದೆ ಎಲ್ಲದನ್ನು ಕ್ಲಬ್ ಮಾಡೋಕ್ಕೆ ಬರುತ್ತೆ. ಈಗ ಸೂರ್ಯ ಧರ್ಮವು ಯಥಾ ಸೋಮಃ, ಸೋಮನಂತೆ ಸೂರ್ಯ ಧರ್ಮರು ಅಂತ ಹೇಳಿಬಿಟ್ರು. ಸೂರ್ಯ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮದೇವರು. ಸೂರ್ಯ ಚಂದ್ರ ಯಮ ಇವರಿಷ್ಟು ಕೂಡ ಯಾವ ಕಕ್ಷೆ? ಒಂದೇ ಕಕ್ಷೆ ಅವರು. ಮನುಹು
ದಕ್ಷ ಬೃಹಸ್ಪತಿ ಮನು ದಕ್ಷ ಬೃಹಸ್ಪತಿ ಶಚಿ ರತಿ ಅನಿರುದ್ಧ ಸಮಾಹ ಅನಿರುದ್ಧ ಅಂತಿವರ ಸಮರು ತಾರಾಚ ಮಿತ್ರವತ್ ತಾರಾದೇವಿ ತಾರಾ ಯಾರು ಬೃಹಸ್ಪತಿ ಪತ್ನಿ ತಾರಾ ಮಿತ್ರ ಅಂದ್ರೆ ಮಿತ್ರನ ಮಗ ಸೂರ್ಯನಂತೆ ಸೋಮವತ್ ಶತರೂಪಾತು ಚಂದ್ರನಂತೆ ಶತರೂಪಾದೇವಿ ಯಾರಕ್ಕೆ ಮನುವಿನ ಪತ್ನಿ ಸ್ವಾಮಿ ಮನುವಿನ ಪತ್ನಿ ಪ್ರಸೂತಿ ಯಾರು ಅವ್ರ ಮಗಳು ಪ್ರಸೂತಿ ವನ್ಹಿ ಅಂದರೆ ಅಗ್ನಿ ಆಮೇಲೆ ವಿರಾಟ್ ವಿರಾಟ್ ಅಭಿಮಾನಿ ಪರ್ಜನ್ಯವತ್ ವಾರುಣಿ ಚ ಪರ್ಜನ್ಯ ಗುಂಪಿಗೆ ವಾರುಣಿ ಸೇರ್ತಾರೆ ಚ ತಥಾ ಸಂಜ್ಞಾಚ ರೋಹಿಣಿ ವಾರುಣಿ ಅಂತ ಹೇಳಿದರೆ ಈ ವಾರುಣಿ ಅಲ್ಲ ಯಾರೋ ಶೇಷಪತ್ನಿ ಅಲ್ಲ ವರುಣಪತ್ನಿ ಅಂತ ವರುಣಪತ್ನಿ ಯಾರು ಗಂಗಾ ಹರಿ ತಥಾ ಸಂಜ್ಞಾಚ ರೋಹಿಣಿ ಧಾರ್ಮೀ ಚ ಧಾರ್ಮಿ ಅಂದರೆ ಶ್ಯಾಮಲಾದೇವಿ ಮಿತ್ರವತ್ವೇವ ಪ್ರಾವಹಿ ಪ್ರವಾಹ ವಾಯುವಿನ ಪತ್ನಿ ಪರಿಕೀರ್ತಿತ ಮಿತ್ರ ಪರ್ಜನ್ಯ ಮಧ್ಯಸ್ಥೌ ಅಶ್ವಿನೌ ವಿಘ್ನವಿತ್ತಪೌ ಭೃಗುರಗ್ನಿಸಮೋ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಮಿತ್ರ ಪರ್ಜನ್ಯ ಅವ್ರ ಮಧ್ಯದಲ್ಲಿ ಅಶ್ವಿನವು ವಿಘ್ನವಿತ್ತಪೌ ವಿಘ್ನರಾಜ ವಿತ್ತಪ ಅಂದರೆ ಕುಬೇರ ಇದ್ದಾರೆ ಭೃಗು ಅವರೆಲ್ಲ ಸಮ ಗಣೇಶ ಅಶ್ವಿನಿ ದೇವತೆಗಳು ಕುಬೇರ ಎಲ್ಲ ಯಾರವರು ಸಮ ಅವರು ಅದೆಲ್ಲ ಹರಿತಾಮ ಸರದ ಹೇಳ್ತಾರೆ ಧನಪ ಅಶ್ವಿನಿಗಳಿಗೆ ಸಮರೆಣಿಸುವ ಅಂತ ಹೇಳ್ತಾರೆ ಅದೇ ಅಂದರೆ ಸ್ವಾರಸ್ಯ ಅಂದರೆ ಎಷ್ಟು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತಾರೆ ಏನಿದೆಯಲ್ಲ ಸಾಮಾನ್ಯವಾಗಿ ಇವತ್ತು ಯಾರೋ ಬರೀಬೇಕಾದ್ರೂ ಹೆಚ್ಚು ಕಡಿಮೆ ಬರೆದಾಕ್ತಿರ್ತಾರೆ ಜಾಸ್ತಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ಎಲ್ಲದಕ್ಕೂ ವಿರೋಧ ಬರದಂತೆ ಬರೀತಾರೆ ಅದು ಹಿಂದಿನವರ ವೈಶಿಷ್ಟ್ಯ ಅದು ಈಗಿನ ಬರವಣಿಗೆ ಹಾಗಿರೋದಿಲ್ಲ ಸಾಮಾನ್ಯವಾಗಿ ಗುರುವರಾಗಿ ನಮ್ಮನ್ನು ಯಾರು ಕೇಳ್ತಾರೆ ಈ ರೀತಿ ಬರೆಯೋದಲ್ಲಿ ಯಾವ ರೀತಿ ಬರೆಯೋ ಸಾಮಾನ್ಯ ಅಂದರೆ ಎಕ್ಸೆಪ್ಷನ್ಸ್ ಇರ್ತಾರೆ ನಮ್ಮನ್ನು ಯಾರು ಕೇಳ್ತಾರೆ ಏನು ಬರೆದು ನಡೆಯುತ್ತೆ ಅಂತೇಳಿ ಇವತ್ತು ಅಧಿಕಾರಿಗಳು ನಮ್ಮನ್ನು ಯಾರು ಕೇಳ್ತಾರೆ ಅಂತ ಮಾಡ್ತಾರಲ್ಲ ಹಾಗೆ ಹಿಂದೆ ಹಾಗಲ್ಲ ಏನು ಮಾಡ್ತಿದ್ರು ಅವರು ಬರೆಯೋದು ಯಾತಕ್ಕೋಸ್ಕರ ತಿಳ್ಕೊಳ್ಳೋಕ್ಕೋಸ್ಕರ ಹೇಗೆ ತಿಳ್ಕೊಳ್ಳೋರು ಸರಿಯಾಗಿ ಈ ದೃಷ್ಟಿಯಿಂದ ಬರೆದಾಗ ಈ ದುರಹಂಕಾರ ಬರೋದಿಲ್ಲ ನಮ್ಮನ್ನು ಯಾರೋ ಬರಕೊಟ್ಟರು ಕೇಳಿದರು ಬರೆದ ಕೊಟ್ಟ ಪ್ರಿಂಟ್ ಮಾಡಿಸ್ಬಿಡಿ ಅದನ್ನು ಯಾರು ಕೇಳ್ತಾರೆ ಹೇಗೆ ಈ ಭಾವನೆ ಬಂದುಬಿಟ್ರೆ ಲಘುವಾಗಿ ತೊಗೋಬಾರ್ದು ಈಗ ಜ್ಞಾನ ಕಾರ್ಯ ಅದು ಜ್ಞಾನ ಕಾರ್ಯದಲ್ಲಿ ಏನಾಗಬಾರ್ದು ಆಗಲ್ಲ ಅಂತ ಹೇಳಬೇಕೆ ಹೊರತು ತಪ್ಪಾಗಿ ಏನೋ ಅವಸರದ ಏನೋ ಬರೆದುಬಿಟ್ಟೆ ಅಂತ ಹೇಳಬಾರ್ದು ಅದೇ ತಪ್ಪು ಇನ್ನೊಬ್ರು ಮತ್ತೆ ಶುರು ಅವರು ಬರೆದಿದ್ದಾರೆ ನೋಡಿದ್ರ ಬರೆದವರವರು ಪಬ್ಲಿಷ್ ಮಾಡಿದವರವರು ಅವ್ರನ್ನ ಬೇರೆ ತೊಗೋತಾರೆ ಕೊನೆಗೆ ಎಲ್ಲಿಗೆ ಯಾವುದಕ್ಕೆ ತೊಂದರೆ ಬರೋದು ಜ್ಞಾನಕ್ಕೆ ತೊಂದರೆ ಬಂದು ಹಾಳಾಗೋಗ್ಬಿಡೋದು ಎರಡು ಸ್ಕೂಲ್ ಆಫ್ ಥಾಟ್ ಶುರುವಾಗುತ್ತೆ ಆಮೇಲೆ ಇವ್ರ ಪಂಥ ಈಗ ಅವ್ರ ಪಂಥ ಎಲ್ಲ ಸುಳ್ಳು ಪಂಥಗಳಿವೆಲ್ಲ ಪಂಥಗಳೇ ಅಲ್ಲ ಮಿಸ್ಟೇಕ್ಸನ್ನು ಪಂಥ ಮಾಡಿಕೊಂಡ್ರೆ ಗತಿಯೇನು ಮಿಸ್ಟೇಕ್ಸ್ ಸಂಪ್ರದಾಯ ಮಾಡ್ಕೊಬಿಟ್ರೆ ಕಳ್ತನ ಮನೆಯ ಸಂಪ್ರದಾಯ ಅಂತ ಹೇಳಿದ್ರೆ ಎಷ್ಟು ಗತ್ಯ ಮನೆಯವರೆಲ್ಲ ಹಿಡಿದಾಕ್ಬೇಕು ಗೊತ್ತಾಗುತ್ತೆ ಅಷ್ಟೇ ನೀನು ಒಬ್ಬನೇ ರೆಸ್ಟ್ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಹಾಗೆ ಅದು ಎಲ್ಲರೂ ಕರ್ಕೊಂಬ ಎಲ್ಲರೂ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಭ್ರೂವರ್ಗಡಿ ಸಭೋ ಮಿತ್ರ ಅದೊಂದು ಜನಗಳಿಗೆ ಎಲ್ಲರೂ ಹಾಗೆ ಮಾಡೋದು ಇವೆಲ್ಲ ಅರ್ಥ ಇಲ್ಲ ಎಷ್ಟು ಜನ ಮಾಡಿದರೂ ಕೂಡ ತಪ್ಪೇ ಸರಿ ಒಬ್ಬನೇ ಮಾಡಿದರೂ ಸರಿನೇ ಲಕ್ಷಾಂತರ ಜನ ಮಾಡಿದ್ರು ತಪ್ಪೇ ಭೃಗುರಗ್ನಿ ಸಮೋ ಇವತ್ತು ಸಂಧ್ಯಾವಂದನೆ ಇವತ್ತು ಯಾರು ಮಾಡ್ತಾರೆ ಅಂತ ಅರ್ಥ ಏನದಕ್ಕೆ ಈ ಸಂಧ್ಯಾವಂದನೆ ಮಾಡೋ ಶಾಸ್ತ್ರ ಹೇಳಿದ್ರು ನೋಡಬೇಕು ಇವತ್ತು ಯಾರು ಮಾಡ್ತಾರೆ ಹಾಗೆ ಸ್ಕೂಲಿಗೆ ನಿಮ್ಮ ಹುಡುಗ ಆ ಸ್ಕೂಲಿಗೆ ಎಷ್ಟು ಜನ ಬರ್ತಾರೆ 20 ಜನ ಹೋಗ್ತಾರೆ ಉಳಿದವ್ರು ಯಾಕೆ ಓದಬೇಕಾಗಿದೆ ಬಿಟ್ಬಿಟ್ರೆ ಆಯ್ತಲ್ಲ ತಪ್ಪೋದು ಮೇಲೆ ಹೋಗ್ತಾ ಏನಾಗ್ತಾರೆ ಮಾಡೋರೆಲ್ಲ ಕಡಿಮೆ ಆಗ್ತಾ ಬರ್ತಾರೆ ಕಡಿಮೆ ಆದವರೇ ಜಾಸ್ತಿ ಆಗ್ತಾರೆ ಏನೋ ಕ್ವಾಲಿಟಿ ಜಾಸ್ತಿ ಇರುತ್ತೋ ಆ ರೀತಿ ಲೆಕ್ಕ ಹಾಕಬಾರ್ದು ಯಾವಾಗಲೂ ಭೃಗುರಗ್ನಿ ಸಮೋ ಮಿತ್ರ ಅಕಸ್ಮಾತ್ ತಪ್ಪಾದರೆ ಯಾರು ತೋರಿಸಿದ ತಕ್ಷಣ ತಿದ್ಕೊಂಡ್ಬಿಡ್ಬೇಕು ಹೊರತು ಏನು ಮಾಡಬಾರ್ದು ಹಠ ಹಿಡಿಯಲಿಕ್ಕೆ ಹೋಗಬಾರ್ದು ನಾವು ಬರೆದ ಮೇಲೆ ಮುಗೀತು ಅಂತ ಹೇಳೋದು ಆಮೇಲೆ ನೋಡೋಣ ಅಂತ ಹೇಳೋದು ಅವೆಲ್ಲ ಅರ್ಥ ಇಲ್ಲ ಭೃಗುರಗ್ನಿ ಸಮೋ ಮಿತ್ರ ತನ್ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ವರುಣ ಅಗ್ನಿ ಅಂತರ ತತ್ರ ನಾರದ ಪ್ರಾಯ ಇಂದ್ರವತ್ ಮುಂದೆ ಕಾಮಃ ಸುಪರ್ಣಿ ಚ ಉಮಾವದ್ವೀಂದ್ರ ರುದ್ರವದೀರಿತ ನಿವೃತ್ತಿರ್ಮಿತ್ರಸದೃಶಃ ವಿಶ್ವಾಮಿತ್ರ ಕಸೂನುವತ್ ವೈವಸ್ವತೋ ಮನುಶ್ಚ ಅಸ್ವಿ ಪಶ್ಚಾತ್ ಅನ್ನೇ ತಥೋ ಅವರಾಹ ಚವನ ಉಚತ್ಯ ವೈನ್ಯಾಶ್ಚ ಶಶಬಿಂದುಶ್ಚ ಹೈಹಯಃ ತದ್ವಚ್ಚ ವಿಪ್ರರಾಜನ್ಯ ವಿಶೇಷೋ ಅತ್ರಾಪಿ ಕಶ್ಚನ ತದ್ವತ್ ಪ್ರಿಯವ್ರತಶ್ಚಾಪಿ ತದನ್ಯಾಹ ಶತದೇವತಃ ಆಚಾರ್ಯ ಮೆಥಡ್ ಹೇಗಿದೆ ಅಂದರೆ ಒಂದು ಲಿಸ್ಟ್ ಕೊಟ್ಬಿಟ್ಟು ಇಷ್ಟೆಲ್ಲ ಸೇರಿಸ್ಕೊಡಿ ಅಂತ ಹೇಳಿದ್ರು ಶಾಲ್ಟ್ಗೆ ಅದಿರ್ತದೆ ಆಮೇಲೆ ಇದನ್ನು ನೋಡಿದ್ರೆ ಡೀಟೇಲ್ ಆಗಿರೋದು ನಿಮಗೆ ಇದು ಬಂದು ತಿಳ್ಕೊಂಡು ಮನಸ್ಸಿನಲ್ಲಿ ಒಬ್ಬರು ಬಂದ ತಕ್ಷಣ ಮನಸ್ಸಲ್ಲಿ ಚರ್ಚೆ ಬಂದುಬಿಡು ಜೊತೆಯವರೆಲ್ಲ ಸೇರಿಬಿಡ್ತಾರೆ ಒಳ್ಳೆ ಯಾಕೆ ಆಚಾರ್ಯ ಹೇಳ್ತಾರೆ ಅಂದರೆ ಎಲ್ಲ ರೀತಿಯಲ್ಲಿ ಹೇಳಿದಾಗಲೇ ಏನಾಗುತ್ತದೋ ವಿಷಯ ಗಟ್ಟಿ ಆಗುತ್ತೆ ಆರೋಹಣ ಎರಡೂ ಮಾಡಿದಾಗ ಏನಾಯ್ತಾಗ ಇನ್ನು ಕ್ಲಾರಿಟಿ ಜಾಸ್ತಿ ಆಗುತ್ತೆ ಆ ಉದ್ದೇಶ ಏನು ತಪ್ಪಾಗಬಾರ್ದು ವಿಷಯಗಳು ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ ತಾರತಮ್ಯ ತಿಳ್ಕೊಳ್ಳೋದ್ರಲ್ಲಿ ಮಹಾ ತಾತ್ಪರ್ಯ ಇರೋದ್ರಿಂದ ಅದು ಎಷ್ಟು ಸರ್ತಿ ಹೇಳಿದ್ರು ಕೂಡ ಅದು ರಿಪಿಟೇಷನ್ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾರೆ
ಪರ್ಜನ್ಯ ಮಿತ್ರ ಅಂತರಾಲೆ ತದನ್ನೇ ತು ತಥೋವರಾಹ. ಪರ್ಜನ್ಯ ಮಿತ್ರರ ಮಧ್ಯದಲ್ಲಿ ಇವರು ಬರ್ತಾರೆ. ಇದಕ್ಕೆಲ್ಲ ಟೀಕಾರ ಬರೀತಾರೆ. ಅದು ಆಚಾರ್ಯರ ತಾರತಮ್ಯ ಆದರೆ ಟೀಕಾರ್ಯರು ಕೊಟ್ಟ ತಾರತಮ್ಯ ಲಿಸ್ಟ್ ಇದು ಗೊತ್ತಾಯ್ತಾ. ಕಂಪ್ಲೀಟ್ ತಾರತಮ್ಯ ಹೇಳ್ತಾರೆ ಟೀಕಾರಾಯರು, ಉಪಯೋಗಿಸ್ಬೇಕು. ನಮ್ಮ ತಾರತಮ್ಯ ಸ್ತೋತ್ರ ಮಾಲಿಕ ಅಂತ ಮಾಡಿದೆ, ಇದೆಲ್ಲ ಕೊಟ್ಟಿದೆ. ಈ ತಾರತಮ್ಯದ ಎಲ್ಲೆಲ್ಲಿ ವಿಷಯ ಬಂದಿದೆಯೋ ಅದೆಷ್ಟು ಕಲೆಕ್ಟ್ ಆಗಿದೆ, ಇದೆಲ್ಲ ಸೇರಿದೆ ಅದರಲ್ಲಿ. ನಾಳೆ ದಿವಸ ತಾರತಮ್ಯ ಸರಿಯಾಗಿ ಇದಿಷ್ಟು ಏನು ಕೊಟ್ಟಿದ್ದಾರೆ ಟೀಕಾರಾಯರು ಸರಿಯಾಗಿ ತಿಳ್ಕೊಬೇಕಲ್ಲ, ಮುಖ್ಯ ಎಲ್ಲರೂ ತಿಳ್ಕೊಬೇಕಂತಾದ್ರಿಂದ ನಾಳೆ ಅದನ್ನು ವಿಸ್ತಾರವಾಗಿ ನೋಡೋಣಂತೆ. ಈ ಮುಂದೆ ಹೋಗೋಣ.